ಕನ್ಯಾ ರಾಶಿಯವರು ಗುರುಗಳೇ ಹೇಗಿದೆ ಅವರು? ಕನ್ಯಾ ರಾಶಿಯವರದ್ದು ಹಲವಾರು ಕಷ್ಟ ನಷ್ಟಗಳನ್ನು ನೋಡಿರತಕ್ಕಂಥ ಇಷ್ಟು ವರ್ಷಗಳು ನೋಡಿರತಕ್ಕಂಥ ತಾವು ಈ ವರ್ಷ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಬೆಳಕು ಕಾಣಿಸ್ತಾ ಇದೆ ಅಂತ ಆಶೆಯನ್ನು ಉಂಟು ಮಾಡ್ತಕ್ಕಂಥ ಹಾಗೂ ಬೆಳಕು ನಿಜವಾಗೂ ಇರತಕ್ಕಂಥ ಒಂದು ಸಂಭವ ಜಾಸ್ತಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ದ್ರಾಕ್ಷಿ ಬೆಳೆಗಾರರು ಮತ್ತು ಮಾವಿನ ಬೆಳೆಗಾರರು, ಹಣ್ಣಿನ ಬೆಳೆಗಾರರು, ಮುಖ್ಯವಾಗಿ ಆ ಬೆಳೆಯ ರೈತರು ದೊಡ್ಡ ಮಟ್ಟದ ಒಂದು ಕಾರ್ಖಾನೆಯ ಜೊತೆಗೆ ಸಂಬಂಧ ಪ್ರಾಪ್ತಿ, ವ್ಯಾಪಾರಿಗಳ ಜೊತೆಗೆ ಸಂಬಂಧ, ಆ ಸಂಬಂಧದಿಂದ ಒಂದಿಷ್ಟು ಆರ್ಥಿಕವಾಗಿ ಇಷ್ಟು ವರ್ಷ ತಾವೇನು ನಷ್ಟ ಕಷ್ಟ ಅನುಭವಿಸಿದ್ರಿ ಆ ಎಲ್ಲ ಸಾಲದಿಂದ ಮುಕ್ತರಾಗಿ ಒಂದಿಷ್ಟು ಋಣಮುಕ್ತರಾಗಿ ಉಳಿದಂಥ ಹಣದಲ್ಲಿ ಸ್ವಲ್ಪ ಚಿನ್ನ ಬೆಳ್ಳಿ ಆಸ್ತಿ ಖರೀದಿ ಮಾಡ್ತಕ್ಕಂಥ ಹೊಸ ವಾಹನವನ್ನು ಖರೀದಿ ಮಾಡಿ ಸಮಾಜದ ತಮ್ಮ ಸರಿಕರ ಎದರ ಒಂದು ಮಾನ್ಯತೆ ಗೌರವವನ್ನು ಗಳಿಸಿ ತೃಪ್ತಿಕರವಾದ ನೆಮ್ಮದಿಯಾದ ಜೀವನವನ್ನು ನೋಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಏನು ದೊಡ್ಡ ಮಟ್ಟದ ತೊಂದರೆ ಇರುತ್ತೆ ಆ ತೊಂದರೆಗಳ ಪರಿಹಾರ ಆಗುತ್ತೆ. ತಂದೆ ತಾಯಿಗಳನ್ನು ದೂರದ ಊರುಗಳಿಗೆ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಮಡದಿ ಜೊತೆಗೆ ಹೊರದೇಶದ ಪ್ರಯಾಣ, ಜೊತೆಗೆ ಹೊರದೇಶದಲ್ಲಿ ಒಂದು ಗೌರವ ಸ್ಥಾನಮಾನ ಇಷ್ಟು ಸಿಗುತ್ತೆ. ಊರಿನ ಸಣ್ಣ ಪುಟ್ಟ ರಾಜಕೀಯದಲ್ಲಿ ತಮಗೆ ಮಾನ್ಯತೆ ಗೌರವ ಪ್ರಾಪ್ತಿಯಾಗಿ ಅಲ್ಲಿ ಒಂದಿಷ್ಟು ತಮ್ಮ ಮಾತಿಗೆ ಗೌರವ ಸಿಕ್ಕಿ ತಾವೊಬ್ಬ ಉತ್ತಮವಾದಂತಹ ನಾಯಕ ಅನಿಸ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಈ ವರ್ಷ ಕನ್ಯಾ ರಾಶಿಯವರು. ಇದರ ಜೊತೆಗೆ ಹಣ್ಣಿನ ಬೆಳೆಯಲ್ಲೂ ಕೂಡ ಮುಖ್ಯವಾಗಿ ದ್ರಾಕ್ಷಿ ಮಾವಿನ ಜೊತೆಗೆ ಅವರು ಅನಿರೀಕ್ಷಿತವಾದಂತಹ ಒಂದು ಹೊಸ ಆವಿಷ್ಕಾರ, ಆ ಆವಿಷ್ಕಾರದಲ್ಲಿ ಅವರಿಗೆ ಯಶಸ್ಸು, ಆವಿಷ್ಕಾರ ಕೃಷಿಯಲ್ಲಿ ಆ ಆವಿಷ್ಕಾರದಲ್ಲಿ ಯಶಸ್ಸು, ಜೊತೆಗೆ ತಮ್ಮ ಬೆಳೆಗೆ ಮುಂಗಡ ಹಣ ಕೊಟ್ಟು ಖರೀದಿ ಮಾಡತಕ್ಕಂಥ ಸಂಸ್ಥೆ, ವ್ಯಾಪಾರಿಗಳ ಸಂಸ್ಥೆ ಜೊತೆಗೆ ಮುಂಗಡ ಒಪ್ಪಂದ, ಈ ಎಲ್ಲದೂ ಕೂಡ ತಮಗೆ ಒಂದು ಗೌರವ ಸ್ಥಾನಮಾನವನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಿ ಅಂಥ ದೊಡ್ಡ ತೊಂದರೆ ಏನೂ ಇರೋದಿಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಪರಿಹಾರ ಏನಂತ? ಇನ್ನೂ ಹೆಚ್ಚಿನ ತೃಪ್ತಿಗಾಗಿ ನೆಮ್ಮದಿಗಾಗಿ ತಾವು ನಂಜುಂಡೇಶ್ವರನ ನಂಜುಂಡಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಮತ್ತು ಅಲ್ಲಿ ಬಿಲ್ವಪತ್ರಾರ್ಚನೆ ಮಾಡಿಸೋದ್ರಿಂದ ತೃಪ್ತಿ ಮತ್ತು ನೆಮ್ಮದಿ ತಮ್ಮದಾಗುತ್ತೆ.